ಪ್ರಜಾಪ್ರಭುತ್ವ ಸತ್ತು ಹೋಯಿತು. ಅದನ್ನು ಸಾಯಿಸಿದ್ದು ಎಲೆಕ್ಷನ್ ಚುನಾವಣಾ ಆಯೋಗ ಮತ್ತು ಅವರಿಗೆ ಮೋದಿ ಎಂಬ ವ್ಯಕ್ತಿ ಜೊತೆಗೂಡಿ ಅದನ್ನು ಸಾಯಿಸಿದ್ರು. ಚುನಾವಣಾ ಎಂಬ ಒಂದು ಪವಿತ್ರ ಪ್ರಕ್ರಿಯೆಯನ್ನು ಮೋದಿ ಅವರ ಮನೆಯಲ್ಲಿ ಗೋಲಿ ಆಡೋ ಥರ ಬಳಸ್ಕೊಂಡ್ಬಿಟ್ರು. ಆ ಚುನಾವಣಾ ಆಯೋಗದ ಮುಖ್ಯಸ್ಥ ಇರುವಂಥವನು, ಅವನು ಏಜೆಂಟು ಮೋದಿಗೆ, ಅವನು ಏಜೆಂಟ್, ಮೋದಿ ಏಜೆಂಟ್ ಅಂತ ಹೇಳಿ ದಿನ ಬೆಳಗಾದರೆ ಬೊಬ್ಬೆ ಹೊಡೆದುಕೊಂಡು ಹಾದಿ ಬೀದಿಯಲ್ಲಿ ಚಾಕ್ಲೇಟ್ ಕೊಡಿಸಿದ ಅಮ್ಮನ ವಿರುದ್ಧ ಮಾಡುವಂತಹ ಹಠಕ್ಕಿಂತ ಹೆಚ್ಚಿನ ಹಠವನ್ನು ಮೈಮೇಲೆಲ್ಲ ಮಣ್ಣು ಹಾಕ್ಕೊಂಡು ಆಡಿದ್ದ ಸ್ಟಾಲಿನ್ ನನ್ನ ಮಮತಾಗೆ ಇವತ್ತು ಸರಿಯಾದ ಪಾಠ. ನನ್ನ ಪ್ರಕಾರ ಗೆಲ್ಲೋದು ಸೋಲೋದು ಯಾರು ಬೇಕಾದ್ರೂ ಇರ್ಬೋದು, ಬಟ್ ಸರಿಯಾದ ಪಾಠ ಇದು. ಸ್ವಾತಂತ್ರ್ಯ ನಂತರ, ಭಾರತದ ಸ್ವಾತಂತ್ರ್ಯ ನಂತರ ಪಶ್ಚಿಮ ಬಂಗಾಳ ಹಾಗೂ ತಮಿಳುನಾಡಿನಲ್ಲಿ ಇದು ಅತಿ ಹೆಚ್ಚಿನ ಮತದಾನ. ವಿ ಹ್ಯಾಡ್ ನಾಟ್ ಸೀನ್ ದಿಸ್ ವೋಟಿಂಗ್ ಆಫ್ಟರ್ ಇಂಡಿಪೆಂಡೆನ್ಸ್. ನೆನಪಿಟ್ಕೋಬೇಕಿದೆ, ಹಾಗೇ ಇರಲಿಲ್ಲ. ಎರಡೂ ಕಡೆ ಸ್ವಾತಂತ್ರ್ಯ ಬಂದ ಕೆಲವೇ ದಿನಗಳಲ್ಲಿ ಈ ದ್ರಾವಿಡ ಪಕ್ಷ, ತಮಿಳುನಾಡಿನಲ್ಲೂ ಪಕ್ಷಗಳು, ಕಮ್ಯುನಿಸ್ಟರು ಮತ್ತು ಈಗ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲೂ ಅಧಿಕಾರವನ್ನು ಆಕ್ರಮಿಸಿಕೊಂಡವರ ರಾಜ್ಯಗಳು. ಈಗ ಅಲ್ಲಿ ಹೈಯೆಸ್ಟ್ ಮತದಾನ ಯಾಕಾಯ್ತು? ಮೋದಿ ಕರ್ಕೊಂಬಂದು ಹಾಕಿಸ್ಬಿಟ್ಟಿದ್ದಾನೆ. ಎಲ್ಲಿಂದ? ಕರ್ನಾಟಕ, ಇಲ್ಲಿ ಗುಜರಾತ್, ಟ್ರೈನ್ ಮಾಡಿ ಕರ್ಕೊಂಬಂದು ಬೇರೆ ಹೆಸರು ಹಾಕ್ಸ್ಬಿಟ್ಟ ಅವನು. ನಾಳೆ ಏನಾದ್ರು ರಿಸಲ್ಟ್ ಹೆಚ್ಚು ಕಡಿಮೆ ಆದರೆ ದಿಸ್ ವಿಲ್ ಬಿ ದಿ ಆರ್ಗ್ಯುಮೆಂಟ್. ಆ ಲೆವೆಲ್ಗೆ ಬರ್ತಾರೆ, ನೋಡ್ತಾ ಇರಿ. ಯಾಕಂದರೆ ಅಂತಹ ದುಷ್ಟಕೂಟದ ಈ ದೇಶದಲ್ಲಿ ಈ ದೇಶ ಉದ್ಧಾರ ಆಗಲ್ಲ, ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಪದೇ ಪದೇ ಹೇಳ್ತಾ ಇದು ಆಗಲ್ಲ. ಸ್ಟಿಲ್ ಇದೊಂದು ಮಿರಾಕಲ್. ಈ ಮಿರಾಕಲನ್ನು ಮಾಡಿರೋದು ಯಾರು? ಮತ್ತೆ ದುಷ್ಟ ಕಚಡ ಕಂತ್ರಿ ಹೇಸ್ಗೆ ತಿನ್ನೋ ರಾಜಕಾರಣಿಗಳಲ್ಲ. ಈ ದೇಶವನ್ನು ಉಳಿಸಲು ಸಾಧ್ಯವಿರಬಹುದಾದ ಜನ, ಅವರೇ. ಮತ್ತೆ ಜನನೇ ಉಳಿಸಿರೋದು ಪ್ರಜಾಪ್ರಭುತ್ವನ ಇವತ್ತು, ಈ ಕಚಡಗಳಲ್ಲ. ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ ಈ ಹೊಸ ದಾಖಲೆ ಇವತ್ತು ಬಹು ಜನರನ್ನ ಆಶ್ಚರ್ಯಕ್ಕೂ, ಬಹು ಜನರನ್ನ ಸಂತೋಷದ ಕೊಪ್ಪರಿಗೆಗೂ ತಳ್ಳಿಬಿಟ್ಟಿದೆ. ಹೊಸ ಇತಿಹಾಸ. ಸುಪ್ರೀಂ ಕೋರ್ಟ್ಗೆ ದಿನ ಬೆಳಗಾದರೆ ಒಂದೊಂದು ಅರ್ಜಿಯನ್ನು ಹಾಕುವುದು. ಇತ್ತ ಸ್ಟಾಲಿನ್ನು ಏಳುವಾಗಲೇ ಮೈಕನ್ನು ಹಿಡಿದುಕೊಂಡೇ ಟೀಕೆ ಮಾಡಿಕೊಂಡು ಹೇಳುವುದು. ಮೈಕ್ ಹಿಡ್ಕೊಂಡೇ ಎತ್ಬಿಡೋದು ಬೆಳಗಿನ ಜಾವದಲ್ಲಿ, ಹೆಂಗಾರು ಇದ್ದುಕೊಳ್ಳಿ ಅಂತ. ಈ ಎಲ್ಲದರ ಮಧ್ಯೆ ಆಗಿರುವುದು ಇದು ಏನು? 92% ಪಶ್ಚಿಮ ಬಂಗಾಳದಲ್ಲೂ, 84 ಚಿಲ್ಡ್ರೇನೋ ಎಷ್ಟೋ ತಮಿಳುನಾಡಿನಲ್ಲೂ ಆಗಿರೋಂಥದ್ದು. ಅಮೇಝಿಂಗ್ ಜನ ನಮ್ಮವ್ರು ಮಾತ್ರ. ಐ ವಿಲ್ ಟೆಲ್ ಯು, ಐ ಡೋಂಟ್ ಥಿಂಕ್ 90-93% ವೋಟ್ಸನ್ನು ಪ್ರಪಂಚದ ಯಾವುದೇ ದೇಶ ನಾವು ಹಾಕಿದ್ದೀವಿ ಅಂತ ಹೇಳ್ಕೊಳ್ಳೋಂಗಿಲ್ಲ, ಎಕ್ಸೆಪ್ಟ್ ನಾರ್ತ್ ಕೊರಿಯಾ. ನಾರ್ತ್ ಕೊರಿಯಾ 99.99 ವೋಟಿಂಗು. ಅದರಲ್ಲಿ 99.92 ಅಂದರೆ 0.6 ಅಲ್ಲಿರೋ ಸರ್ವಾಧಿಕಾರಿ ವಿರುದ್ಧವಾಗಿರೋದು. ಮಿಕ್ಕಿದ್ದೆಲ್ಲ ಸರ್ವಾಧಿಕಾರಿ ಪರ. ಇನ್ನೆಲ್ಲೂ ಈ ಮತದಾನ ಆಗಿಲ್ಲ ಅಂತ ಕಾಣುತ್ತೆ. ರಾಜ್ಯವ್ಯಾಪಿ ನಾನು ಮಾತಾಡ್ತಿರೋದು, ಕಾನ್ಸ್ಟಿಟ್ಯೂನ್ಸಿ ವೈಸಲ್ಲಿ ಕೆಲವು ಕಡೆ ಆಗಿರ್ಬೋದು. ಅಮೇಝಿಂಗ್. ಜಸ್ಟ್ ಕಂಗ್ರ್ಯಾಚುಲೇಟ್ ದಿ ಪೀಪಲ್ ಆಫ್ ಈ ಎರಡೂ ರಾಜ್ಯಗಳ ಜನರಿಗೆ ಪಾರಿತೋಷಕ ಕೊಡಬೇಕು, ಕಪ್ಪಾಡಕ್ಕೆ ಹಾಕ್ಬೇಕು ಪೊಲಿಟಿಕಲ್ ಲೀಡರ್ಗಳಿಗೆ. ಎಲ್ಲರೂ ಓಡಾಡಿದ್ರು, ಮಾಡಿದರು. ಬಂಗಾಳದಲ್ಲಿ ಈ ಬಾರಿ ಚುನಾವಣೆ ನಡೆದಿದ್ದು SIR ಹೆಸರಲ್ಲಿ. ಮೋದಿ ಎಂಬ ಕಿರಾತಕ, ಮೋದಿ ಎಂಬ ದುಷ್ಟ, ಮೋದಿ ಎಂಬ ರಾಕ್ಷಸ, ಮೋದಿ ಎಂಬ ಪಿಚಾಚಿ, ಮೋದಿ ಎಂಬ ಭೂತ, ಯಾವುದನ್ನು ಬಿಟ್ಟಿಲ್ಲ, ಚುರುಮುರಿನೂ ಬಿಡಲಿಲ್ಲ. ಏನು ಬೇಕಾದ್ರೆ ಹೇಳ್ಕೊಳ್ರಿ ಅದನ್ನೆಲ್ಲ ಹೇಳಿದ್ರು. ದಿನ ಬೆಳಗಾರೆ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕು 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 ಚೀಮಾರಿ. ಈಗ ಮೊನ್ನೆ ಹೇಳಿದ್ರು ಸುಪ್ರೀಂ ಕೋರ್ಟ್, ನಿಮ್ಗೇನೋ ಮಾನ ಮರ್ಯಾದೆ ಇದೆಯೇನ್ರಿ? ನಾನು ಅವತ್ತೇ ಕೇಳದೆ ಇದನ್ನು. ಇಡೀ ರೈಡ್ ನಡೀತಿದ್ದಾಗ, ಅದು ಸರಿನೋ ತಪ್ಪೋ, CBI ನಡೀತಿದ್ದಾಗ ಒಬ್ಬ ಮುಖ್ಯಮಂತ್ರಿ ಪೊಲೀಸ್ನವ್ರನ್ನ ಕರ್ಕೊಂಡು ರೈಡ್ ಜಾಗಕ್ಕೆ ರೈಡ್ ಮಾಡಿ ತನಗೆ ಬೇಕಾಗಿದ್ದ ಪೇಪರ್ಸನ್ನು ಎತ್ಕೊಂಡು ಹೋಗ್ತಾರೆ ಅಂತಂದರೆ ಮೀನಿಂಗ್ ಏನ್ರಿ? ನಾಳೆ ರಾಜ್ಯ ಮಟ್ಟದ ಒಂದು ತನಿಖಾ ಸಂಸ್ಥೆ ರೈಡ್ ಮಾಡ್ತಿದ್ದಾಗ ಇನ್ಯಾರೋ ಒಬ್ಬ ಹೀಗೆ ನುಗ್ಗುಬಿಟ್ಟು ತನಗೆ ಬೇಕಾಗಿದ್ದನ್ನು ಎತ್ಕೊಂಡು ಹೋದರೆ ಓಕೆನೇನ್ರಿ?
ಕೇಳಿದ್ದೆ ಅಂತ ಅವತ್ತೇ ಕೇಳಿದ್ದೆ ನಾನು. ಎಂಥ ಮೂರ್ಖತನದ ಮುಖ್ಯಮಂತ್ರಿಯು ಈ ಹೆಣ್ಣು ಮಗಳು, ಕಾಮನ್ ಸೆನ್ಸ್ ಇಲ್ಲ ಆಕೆಗೆ ಮಾತ್ರ ಅಂತ. ಸುಪ್ರೀಂ ಕೋರ್ಟ್ ಮೊನ್ನೆ ಅದನ್ನೇ ಹೇಳಿದೆ, ನಿಂಗೇನಾದ್ರು ಕಾಮನ್ ಸೆನ್ಸ್ ಇದೆಯೇನಮ್ಮ ಅಂತ. ಮತ ಪರಿಷ್ಕರಣೆಗೆ ಮೊದಲು ಅಂದರೆ SIR ಮೊದಲು ಬಂಗಾಳದಲ್ಲಿ 7.66 ಕೋಟಿ ಮತದಾರರು, 21ರ ಚುನಾವಣೆಗೆ 7.34 ಕೋಟಿ ಮತದಾರರಿದ್ದರು. ಬಂಗಾಳದಲ್ಲಿ ಈಗ ಜನಸಂಖ್ಯೆ ಸುಮಾರು 10.6 ಅಂತ ಒಂದು ಅಂದಾಜಲ್ಲಿ. SIR ಬಳಿಕ ಅಂದಾಜು ಅದು 6.75 ಕೋಟಿ ಮತದಾರರಿಗೆ ಇಳೀತು. ಅಂದರೆ ಅರ್ಥ 90 ಲಕ್ಷ ಮತದಾರರು ಹೊರಕ್ಕೆ ಬಂದರು. ಇದರಲ್ಲಿ ಹಿಂದೂಗಳು 63%. ಮಮತಾ ಬ್ಯಾನರ್ಜಿದು ವಾದ ಏನು, ಮುಸ್ಲಿಮರದೆಲ್ಲ ಕಿತ್ತಾಕ್ಬಿಡ್ತಿದ್ದಾನೆ ಮೋದಿ, ಹೌದು, ಮುಸ್ಲಿಮರದೆಲ್ಲ ತೆಗೆದುಬಿಡ್ತಿದ್ದಾನೆ. ನನಗೆ ಅರ್ಥ ಆಗಲ್ಲ ನಿಮ್ಗಳದ್ದು ಪ್ರೀತಿ ಏನು ಅನ್ನೋದು. ಅವರೇ ಅದನ್ನು ನಿರೀಕ್ಷೆ ಮಾಡ್ತಿಲ್ಲ, ಅವರೇ ಪ್ರಶ್ನಿಸ್ಬೇಕಿತ್ತು ಅದ್ರ ಬಗ್ಗೆ. ಇದ್ದಕ್ಕಿದಂತೆ ಸ್ವೀಟ್ ಮಾಡಿಬಿಡೋದು ಮನೆಯಲ್ಲಿ. ಯಾಕೆ ಇವತ್ತು ನೀನು ಹುಡ್ದಬ್ಬ, ಇನ್ನೇನು ಹುಡ್ದಬ್ಬ ಅಲ್ಲ, ಇಲ್ಲ ಇವತ್ತು ನೀನು ಹುಡ್ದಬ್ಬ, ನೀನು ತಿನ್ನಬೇಕು ಬಲವಂತವಾಗಿ. ಹಾಂ, ಹಂಗೆ ಇದೆ ಇವ್ರ ಆಟಗಳು. ಅವರೇ ಅದನ್ನು ನಿರೀಕ್ಷೆ ಮಾಡಲ್ಲ, ಇವ್ರುಗಳೇ. ಸೊ ಅದು ಹಂಗಾಗಲಿಲ್ಲ. ಹಿಂದೂಗಳು 63%, ಅಂದರೆ 57 ಲಕ್ಷ ಚಿಲ್ಡ್ರೆ, 57.5. ಮುಸ್ಲಿಮರು 33%, ಅಂದರೆ 31 ಲಕ್ಷ ಮತಗಳು ಹೊರಗೆ ಹೋಗಿದ್ದು. 99 ಲಕ್ಷದ ಸ್ಪ್ಲಿಟ್. ನನ್ನ ಪ್ರಕಾರದಲ್ಲಿ ಈ ಪರ್ಸಂಟೇಜ್ಗೆ ಎರಡು ಮೂರು ಕಾರಣ ಇರಬಹುದು. ಮೇಲೆ ನೋಡೋಣ ಬೇಕಾದ್ರೆ ಕ್ವಿಕ್ಕಾಗಿ. ಅತಿ ಹೆಚ್ಚು ಮತದಾರರು ಡಿಲೀಟ್ ಆಗಿದ್ದಂಥ ಒಂದು ಕ್ಷೇತ್ರ ಬಂಗಾಳದಲ್ಲಿ ಶಮ್ಸೇರ್ಗಂಜ್. ಅಲ್ಲಿ 95% ವೋಟ್ ಆಗಿದೆ. ಅತಿ ಹೆಚ್ಚು ಮತ ಡಿಲೀಟ್ ಆಗಿರೋದು. ಎಷ್ಟು ಜನ ಕಳ್ಳರಿದ್ರು, ಎಷ್ಟು ಜನ ಪಕ್ಕದ ದೇಶದಿಂದ ಹಾರಿ ಬಂದಂತಹ ದಗಾಕೋರರಿದ್ರು, ಟೆರರಿಸ್ಟ್ಗಳಿದ್ರು, ದರೋಡೆಕೋರರಿದ್ರು, ಕಳ್ಳರಿದ್ರು. ಎಷ್ಟು ಜನ ಸತ್ತೋದವ್ರ ಹೆಸರಲ್ಲಿ ಇನ್ನೂ ಓಟಿತ್ತು, ಎಷ್ಟು ಜನ ಊರು ಬಿಟ್ಟು ಹೋದವ್ರ ಹೆಸರಲ್ಲಿ ಇನ್ನೂ ಅಲ್ಲಿ ಓಟಿತ್ತು. ಹಂಗಾರೆ ಅವ್ರ ಹೆಸರಲ್ಲಿ ಎಷ್ಟು ಲಾಭ ಪಡೆದಿದ್ರು. ರಘುನಾಥ್ಗಂಜ್ ಈಗಾಗಿರೋದು ಏನು ಹಂಗಾದ್ರೆ, ಶಮ್ಸೇರ್ಗಂಜಲ್ಲಿ 130 ಓಟ್, 140, 25 ಓಟ್ ಕಿತ್ಕೊಂಡು ಹೋಗಿದೆ ಅಂತ ಇಟ್ಕೊಳ್ಳಿ. ಎಷ್ಟಕ್ಕೋ ಓಟಿಗೆ ಬಂದಿದೆ. ಹಳೆ ಸತ್ತೋಗಿದ್ದವನು, ಕಳ್ಳ, ದಗಾಕೋರ, ದರೋಡೆಕೋರ, ಬಾಂಗ್ಲಾದೇಶದಿಂದ ಬಂದು ಧಮ್ಕಿ ಹಾಕ್ಬಿಟ್ಟು ಓಟಿಗೆ ಸೇರ್ಕೊಂಡಿದ್ದವನು, ಈ ಕಚಡಗಳೆಲ್ಲ ಇದ್ರಲ್ಲ, ಇವರೆಲ್ಲ ಹೋದ್ರಲ್ಲ. ಹೋದ್ಮೇಲೆ ಶಮ್ಸೇರ್ಗಂಜಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗಿರಲಿಕ್ಕಿಲ್ಲ. ಯಾರೋ ಒಂದು ಪರ್ಸೆಂಟೇಜಸ್ ಜನ ಹೊರಗಡೆಯವರು ಈ ಸರಿ ನಾವು ಓಟ್ ಹಾಕಲೇಬೇಕು ಅಂತ ಬಂದು ಹಾಕಿರ್ಬೋದು, ಅಥವಾ ಯಾರೋ ಯುವಕರು ಉತ್ಸಾಹದಲ್ಲಿ ಈ ಸರಿ ನಾವು ಓಟ್ ಹಾಕಲೇಬೇಕು ಅಂತ ಹೋಗಿ ಹಾಕಿರ್ಬೋದು ಅಷ್ಟೇ. ಮಿಕ್ಕಿದ್ದವರು ತಂಪಾಡಿಗೆ ತಾವು ಆಗ ಓಟ್ ಹಾಕ್ತಿದ್ದಂಗೆ ಈಗಲೂ ಓಟ್ ಹಾಕ್ತಿರ್ತಾರೆ. ಆದರೆ ಓಟ್ ಹಾಕುತ್ತಿರುವವರ ಸಂಖ್ಯೆ ಒಂಚೂರು ಹೆಚ್ಚಾದಾಗ, ಒಟ್ಟು ಓಟುಗಳ ಸಂಖ್ಯೆ ಸರಿಯಾದಾಗ ಹಾಕುತ್ತಿರುವವರ ಸಂಖ್ಯೆ ಹೆಚ್ಚೆಂದು ಕಾಣಿಸುತ್ತದೆ. ಆ ನಂಬರ್ಸ್ ಇನ್ಕ್ರೀಸ್ ಕಾಣಿಸುತ್ತೆ. ಹಾಂ, that could be one reason for mathematically, logically, statistically ಪರ್ಸೆಂಟೇಜ್ಗಳು ರೈಸ್ ಆಗಕ್ಕೆ ಕಾರಣ ಇರಬಹುದು. ಅದು ಒಂದು. ಇನ್ನು ರಘುನಾಥ್ಗಂಜಲ್ಲೂ ಹಾಗೆ ಆಗಿದೆ. ಹಿಂದೂಗಳು ಬಾಹುಳ್ಯ ಇರೋ ಕ್ಷೇತ್ರ ಅಲ್ಲಿ 97%, 97% ವೋಟಿಂಗ್. ಮೈ ಗಾಡ್. ಹಿಂಸಾಚಾರಕ್ಕಿಡದ ಮುರ್ಷಿದಾಬಾದ್ನಲ್ಲಿ 95% ವೋಟು ವಲಸಿಗರು ಮತ ಹಾಕಿದಾರಂತೆ. ಆಗಲಿ. ಎಸ್, ಏನು ರೀಸನ್ಸ್ ಇರ್ಬೋದು ಸರ್ ಈ ಪರಿಪ್ರಮಾಣದಲ್ಲಿ ಆಗೋದಕ್ಕೆ? ಒಂದೊಂದು ರಾಜ್ಯಕ್ಕೆ ಒಂದೊಂಥರ ಇರುತ್ತೆ, ಅಲ್ಲಿ ಹೋದಾಗ ಹೇಳೋಣ. ಏನೋ ಮೊದಲ ಹಂತದ ಚುನಾವಣೆ ವೇಳೆ ಹಿಂಸಾಚಾರವೂ ಕೂಡ ಆಗಿದೆ. ದಕ್ಷಿಣ ಆಕ್ಚುಲಿ ಹಿಂಸಾಚಾರ ಅಲ್ವೇ ಅಲ್ಲ, ಸುಮ್ಮನೆ ಅದನ್ನು ಹೇಳಿಬಿಟ್ಟು ಅವಮಾನ ಮಾಡಬೇಡಿ. ಒಂದೆರಡು ಕಡೆ ಎಲ್ಲ ಈ ಪತ್ರಕರ್ತರಿಗೂ ಇದೊಂದು ರೋಗ. ಎಲ್ಲರೂ ಒಂದೆರಡು ಕಡೆ ಕಲ್ಲು ಹೊಡೆದ್ಬಿಟ್ಟು ಹಿಂಸಾಚಾರ, ಕಲ್ಲು ತೂರಾಟ ಅಂದ್ಕೊಂಡು ಏನು ಇವರೇ ಕೆಲವು ಸರಿ ನೋಡ್ತಿರ್ತೀನಿ ಟಿ ವಿನಲ್ಲಿ, ಏನು ಓಡ್ತಾ ಇರ್ತಾರೆ, ಏನು ಇಂಡಿಯಾ ಪಾಕಿಸ್ತಾನ ವಾರ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅನ್ನೋ ಟೈಪಲ್ಲಿ. ಹಿಂಸೆನ ವಿಂಗಡಿಸಿ ನೋಡುವಂತಹ ತಾಳ್ಮೆ ಇರಬೇಕು. ಯಾವುದು ಹಿಂಸೆ, ಯಾವುದು ವಿಪರೀತ, ಯಾವುದು ಇವೆಲ್ಲ ಲೋಕಲ್ ಲೆವೆಲ್ ಚಿಲ್ಲರೆಗಳು ನೋಡ್ಬೇಕು. ಇದು ಸುಮಾರಾಗೆಲ್ಲ ಚಿಲ್ಲರೆಗಳು, ಇದು ಹಿಂಸಾಚಾರನೇ ಅಲ್ಲ. ಬಂಗಾಳದಲ್ಲಿ ಹಿಂಸಾಚಾರ ಎಂದರೆ 100 ಕಡೆ ಇವತ್ತು ಬಾಂಬ್ ಸ್ಫೋಟಿಸಬೇಕಾಗಿತ್ತು. ಬಂಗಾಳದಲ್ಲಿ ಹಿಂಸಾಚಾರ ಅಂದಿದ್ದಿದ್ರೆ ಇವತ್ತು 25 ಕಡೆ ಯಾರದ್ದೋ ತಲೆಗಳು ಕೊಡಲಿನಲ್ಲಿ ಒರೆಸ್ಕೋಬೇಕಾಗಿತ್ತು. ಬಂಗಾಳದಲ್ಲಿ ಹಿಂಸಾಚಾರ ಅಂದರೆ 2 ಡಜನ್ನು ಬಾಡಿ ಬೀಳಬೇಕಾಗಿತ್ತು ರೋಡಲ್ಲಿ ಇವತ್ತು.
ಅಲ್ಲಿದ್ದಿದ್ದ ಚುನಾವಣಾ ಉದ್ವಿಗ್ನತೆಗೆ ಆ BJP ಫೈಟಿಂಗು, ಆ TMC ಫೈಟಿಂಗು, ಕಾಂಗ್ರೆಸ್ಸು CPM ಬಿಟ್ಬಿಡಿ, ಅವರು ಹಿಂಗೆ ಬಾಯಲ್ಲಿ ಬೆರಳಿಟ್ಕೊಂಬಿಟ್ಟು ಸೈಲೆಂಟಾಗಿ ಸೈಡ್ಗೆ ಓಡೋಗ್ಬಿಟ್ಟಿದ್ದಾರೆ. ಅಯ್ಯಪ್ಪ ಅಂತ. ಒಂದು ಕಾಲದಲ್ಲಿ ಕಮ್ಯುನಿಸ್ಟರನ್ನ ಕಂಡ್ರೆ ನಡುಗುತ್ತಿದ್ದಂತಹ ಬಂಗಾಳದಲ್ಲಿ ಇತರ ಪಕ್ಷದವರು ಈಗ ಕಮ್ಯುನಿಸ್ಟರನ್ನ ಬೆದರಿದ ಹುಲ್ಲೆಯಂತೆ ಚೇಸ್ ಮಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ನವ್ರು ಬಿಡಿ, ಅವ್ರಿಗೆ ಬುಡಾನೂ ಇಲ್ಲ ಪಿಡಾನೂ ಇಲ್ಲ. ಸುಮ್ಮನೆ ಆ ರಾಹುಲ್ ಗಾಂಧಿ ಶೋ ಕೊಡೋಕ್ಕೆ ಒಂದು 2 ಸರಿ ಹೋಗಿ ಬರೋದು, ನಾನು ಬಂದಿದ್ದೆ ಅನ್ನಕ್ಕೆ. ಈ ಫಿಲಮಲ್ಲಿ ಕೆಲವು ಸರಿ ಅತಿಥಿ ನಟರನ್ನ ಕರ್ಕೊಂಬರ್ತಾರೆ, ಅವ್ರು ದೊಡ್ಡ ದೊಡ್ಡ ಫೇಮಸ್ ಸ್ಟಾರ್ ಆಗ್ತಾರೆ. ಈ ರಾಹುಲ್ ಗಾಂಧಿ ಅದೂ ಆಗಲ್ಲ, ಅತಿಥಿ ನಟನಾಗಿ ಹೋದ್ರೂ ಆಗಲ್ಲ, ಆ ಪರಿಸ್ಥಿತಿ ಇದೆ. ಹಾಗಾಗಿ ಬಂಗಾಳದಲ್ಲಿ ಹಿಂಸಾಚಾರ ಎಂದರೆ ಅದು ನಮಗೆ ಅರ್ಥವಾಗಲ್ಲ. ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ ಎಲೆಕ್ಟ್ರಲ್ ವಯಲೆನ್ಸ್ ಇನ್ ಬಂಗಾಳ, ಬಿಹಾರ, ಉತ್ತರ ಪ್ರದೇಶ, ಕೇರಳನೂ ಇದೆಲ್ಲ ನೋಡ್ಬಿಟ್ರೆ ಅಯ್ಯಪ್ಪ. ಎಸ್, ದಕ್ಷಿಣ ದಿನಾಜ್ಪುರದ ಕುಮಾರ್ಗಂಜ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಸುವೇಂದು ಸರ್ಕಾರ್ ಮೇಲೆ ಪೊಲೀಸರ ಎದುರೇ ಟಿಎಂಸಿ ಕಾರ್ಯಕರ್ತರು ಹಲ್ಲೆ ನಡೆಸಿದ್ರು. ಆ ಕ್ಷೇತ್ರದಲ್ಲಿ ದಾಖಲೆಯ 96% ಮತದಾನ ಆಗಿದೆ. ಮುರ್ಷಿದಾಬಾದ್ನಲ್ಲಿ ಎಜೆಯುಪಿ ಟಿಎಂಸಿ ಕಾರ್ಯಕರ್ತರ ಮಧ್ಯೆ ಗಲಾಟೆ ಆಯಿತು. ಇದೇ ಮತಗಟ್ಟೆಯಲ್ಲಿ ಇವಿಎಂ ದೋಷದ ಆರೋಪ ಕೂಡ ಕೇಳಿಬಂತು. ಕೂಚ್ಬೆಹಾರ್ನಲ್ಲಿ ಟಿಎಂಸಿ ಕಾರ್ಯಕರ್ತರು ರೋಡ್ ತಡೆ ನಡೆಸಿದ್ರು. ಈ ಮಧ್ಯೆ ದಾಖಲೆಯ ಮತದಾನವಾಗಿರುವ ಬಂಗಾಳದಲ್ಲಿ ಅಧಿಕಾರಕ್ಕೆ ಇರುವ ಬಗ್ಗೆ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ನಾವೀಗಾಗಲೇ ಗೆದ್ದಾಗಿದೆ ಅಂತ ಮಮತಾ ಬ್ಯಾನರ್ಜಿ ಹೇಳ್ಕೊಂಡಿದ್ದಾರೆ. ಅಲ್ಲ, ಯಾರು ಗೆದ್ದಿದ್ದಾರೋ ಬಿಟ್ಟಿದ್ದಾರೋ ಜನ ಒಂದು ತೀರ್ಮಾನ ಮಾಡಿರ್ತಾರೆ. ಯಾರೋ ಒಬ್ರು ಗೆಲ್ತಾರೆ, ಯಾರೋ ಒಬ್ರು ಸೋಲ್ತೀರಿ, ಅಲ್ಲಿ ಬೇರೆ ವಿಚಾರ. ಬಟ್ ದಿಸ್ ಇಸ್ ಹೌ ಡೆಮೋಕ್ರೆಟಿಕ್ ಫೈಟ್ ಇರಬೇಕು. ವೈಲೆನ್ಸ್ ಇರಬಾರ್ದು. ಜನ ಬಂದು ಓಟ್ ಹಾಕೋಂಗಿರ್ಬೇಕು. ಜನ ಎದುರ್ಕೊಂಡು ಓಟ್ ಹಾಕಕ್ಕೆ ಬರದೇ ಇರೋಂಗಿರಬಾರ್ದು. ಒಂದೆರಡು ಮರ್ಡರ್ ಮಾಡಿ ಇವತ್ತು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬಂದು ಓಟ್ ಹಾಕ್ಬಾರ್ದು, ಭಯ ಮೂಡಿಸೋ ಕೆಲಸನೇ ಅದಾಗಬಾರ್ದು. ಜನ ಬಂದು ಓಟ್ ಹಾಕೋಂಗಿರ್ಬೇಕು. ದಟ್ಸ್ ದ ಬ್ಯೂಟಿ. ಸೊ CPM ಕಾಂಗ್ರೆಸ್ ಎದುರ್ಕೊಂಡು ಪುಕ್ಕಲರು ಓಡೋಗ್ಬಿಟ್ರು ಬಿಡಿ, ಅದನ್ನೇ ಲೆಕ್ಕಾಚಾರ ಇಲ್ಲ ಅವರು. ಹಾಂ ಸರ್, ಎರಡೇ ಹಂತ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ. ಅದು ಮೊದಲ ಹಂತನೇ ಇಷ್ಟು ಸಮಾಧಾನಕರವಾಗಿ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಗೊತ್ತಿಲ್ಲ. ಎರಡನೇ ಹಂತ ಹೇಗಾಗುತ್ತೆ ಅಂತ ಆಗ್ಬಿಡ್ಲಿ, ಅದುವೇ ಕಂಪ್ಲೀಟ್ ಕ್ರೆಡಿಟ್ ಅನ್ನು ಕೊಡಕ್ಕೆ ಮೊದಲು BJP ತಮಿಳ್ನಾಡು ಮತ್ತು ಪಶ್ಚಿಮ ಬಂಗಾಳ ಎರಡರಲ್ಲೂ ಅಮೇಝಿಂಗ್ ವೋಟಿಂಗ್ ಆಗಿರೋದಂತೂ ನಿಜ. ಅಲ್ ರೈಟ್, ತಮಿಳ್ನಾಡಿನಲ್ಲಿ ಒಂದು ಹಂತದಲ್ಲೇ ಇವತ್ತು ಮತದಾನ ಆಗೋಯ್ತು. ನಮ್ಮ ರಾಜ್ಯದಲ್ಲಿ ಆದಂಗೆ 85% ಮತದಾನ ಆಗಿದೆ. 85 ಜೋಕಲ್ಲ. ತಮಿಳುನಾಡಿಗೆ 85 ಜೋಕಲ್ಲ. ಈ ಬಿಸಿಲಿನಲ್ಲಿ ಜೋಕಲ್ಲ. ವಾರಕ್ಕೆ ಬಂದ್ರೆ ಸುಟ್ಟು ಹಂಗೇನೆ ಹಪ್ಪಳ ಆಗೋಗ್ಬಿಡ್ಬೇಕು. ಮತ್ತೆ 74 ಏನು ಬಸ್ ಸ್ಟ್ಯಾಂಡ್ಗಳು, ರೈಲ್ವೆ ಸ್ಟೇಷನ್ಗಳು, ವಿಮಾನ ನಿಲ್ದಾಣಗಳು ಎಲ್ಲ ಜಾಮ್ ಪ್ಯಾಕಡಂತೆ. ತಮಿಳುನಾಡಿಗೆ ಅವ್ರು ಬರೋದಕ್ಕೆ 1-2 ಅವರ್ ಎಕ್ಸ್ಟೆಂಡ್ ಮಾಡ್ಕೊಡೋಕ್ಕಾಗತ್ತೆ. ತಮಿಳುನಾಡಿನ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹೊಸ ದಾಖಲೆ. 60 ವರ್ಷಗಳಿಂದ ರಾಷ್ಟ್ರೀಯ ಪಕ್ಷಗಳಿಂದ ಹೊಸಕಿ ಹಾಕಿ ಅಲ್ಲಿ ರಾಜ್ಯಪಾಲ ಮಾಡಿರೋ ಈ ದ್ರಾವಿಡ ಪಕ್ಷಗಳಿಗೆ ಇದು ಎಂದೂ ಕಂಡು ಕೇಳಿರಲಿಲ್ಲ. 75 ಹೈಯೆಸ್ಟ್. ಹೆಚ್ಚು ಕಡಿಮೆ ಈಗ 8-9%, 10% ಅಡಿಷ್ನಲ್ ವೋಟಿಂಗ್ ಆಗಿದೆ. ಹೋದ ಸರಿಗೆ ಹೋಲಿಸಿದ್ರೆ 12% ಆದಂಗಿದೆ. 12% ಅಡಿಷ್ನಲ್ ವೋಟು ಯಾರನ್ನು ಮುಳುಗಿಸತ್ತೋ ದೇವರೇ ಕಾಪಾಡಬೇಕು. ನೋಡೋಣ ಏನು ಪರಿಣಾಮ. ಯಾಕಂತೆ ಅಂದರೆ ಮಹಿಳಾ ಮತದಾರರು ಹೆಚ್ಚಾಗ್ಬಿಟ್ಟಿದ್ದಾರೆ. ಯಾಕಂತೆ ಸ್ಟಾಲಿನ್ ಕೇಳಿ, ನಾವೆಲ್ಲ ಏನೇನು ಕೊಟ್ಟಿದ್ದೀವಲ್ಲ, ಭರವಸೆ ಅಲ್ಲ ಕೊಟ್ಟಿರೋದು, ಎಷ್ಟೋ ದುಡ್ಡು, ಫ್ರೀ ಬಸ್ಸು, ಈ ಥರ, ಅದರಿಂದ ಬಂದುಬಿಟ್ಟಿದ್ದಾರೆಲ್ಲ ನಮಗೆ ಸಪೋರ್ಟ್. ನೀವು ವಿಜಯ್ ಕೇಳಿ, ಎಲ್ಲ ವಿಜಯ್ ಸರ್, ವಿಜಯ್ ಮಹಿಳೆ, ವಿಜಯ್ ಮಹಿಮೆ ಅಂತ ಹೇಳಿ. ನೀವು BJP ಅವ್ರನ್ನ ಕೇಳಿ, ಮೋದಿ ಮೇಲಿನ ವಿಶ್ವಾಸ ಸರ್. ಮಹಿಳಾ ಮಸೂದೆ ಇದೆಯಲ್ಲ, ಅದು ಎಫೆಕ್ಟ್ ಆಗೋಗಿದೆ ಬಿಡಿ. ಅವ್ರಂತೆ ಯಾರು ಆಗಿರಲಿ, ವೋಟಿಂಗ್ ಅಂತೂ ಆಗಿದೆ. SIR ಪರಿಣಾಮ ಪಾಸಿಬಲ್. ಎಗೈನ್ ನಾನು ಅವಾಗ ಕೊಟ್ಟಿದ್ದ ಮ್ಯಾಥಮೆಟಿಕ್ಸು, ಗಣಿತದ ಪ್ರಕಾರದ ಲೆಕ್ಕಾಚಾರ ಪ್ರಕಾರ SIR ಅಲ್ಲೂ ಇರ್ಬೋದು. ನಟ ವಿಜಯ್ನ ಹೊಸ ಪಕ್ಷ ಕ್ವೈಟ್ ಲೈಕ್ಲಿ ಅನಿಸುತ್ತೆ. ಅದು ಒಂದು. ವಿಜಯ್ ಬಂದಿರೋದ್ರಿಂದ ಹೊಸ ವೋಟರ್ಸು ಒಳಗೆ ಕೆಳ್ಕೊಂಬಂದಿದ್ದಾನೆ ಅಂತ ಕಾಣುತ್ತೆ. ಇದು ಆಗುತ್ತೆ ಕೆಲವೊಮ್ಮೆ. ಕೆಲವ್ರಿಗೆ ಆ ಶಕ್ತಿ ಇರುತ್ತೆ. ಎಂದೂ ಟಿ ವಿಲಿ ನ್ಯೂಸನ್ನು ನೋಡದೇ ಇರೋ ಹೆಣ್ಣು ಮಕ್ಕಳು ಕೆಲವರು ನ್ಯೂಸ್ ಹೇಳಕ್ಕೆ ಟಿ ವಿಲಿ ಬಂದಾಗ ಅದ್ರ ಜೊತೆ ಬರ್ತಾರೆ. ಅವ್ರು ನೋಡೋಕ್ಕೆ ಬರಲ್ಲ, ಅವ್ರಿಗೆ ನ್ಯೂಸ್ ಅಂದರೆ ಗೊತ್ತೇ ಆಗಲ್ಲ ಅವ್ರಿಗೆ ಏನಿದ್ರು ಧಾರಾವಾಹಿ ಆ ಕಡೆ. ಬಟ್ ಯಾರೋ ಒಬ್ಬರದ್ದು ಇಷ್ಟ ಇಲ್ಲೋ ಅಥವಾ ಅವ್ರು ಇಷ್ಟ ಆಗೋ ಏನೋ ಒಂದಾಗಿ ದೇ ಕಮ್, ದೇ ಆರ್ ನ್ಯೂ.
ಆ ಥರ ಹೊಸಬರು ಬಂದಿರಬಹುದು ವಿಜಯಿಂದಾಗಿ, ಪರ್ಟಿಕ್ಯುಲರ್ಲಿ ಅಮಾಂಗ್ ಯೂತ್ ಎಸ್ ಕ್ವೈಟ್ ಲೈಕ್ಲಿ ಇರಬಹುದು. ಏನೋ ಒಟ್ಟಲ್ಲಿ ಆಗಿದೆಪ್ಪ. SIR 6.41 ಕೋಟಿ ಇದ್ದರು ಅಲ್ಲಿ ಮತದಾರರು. ತಮಿಳುನಾಡಲ್ಲಿ ಅಂದಾಜು 7.76 ಕೋಟಿ ಜನಸಂಖ್ಯೆ. SIR ಆದಮೇಲೆ 5.73 ಕೋಟಿ ಆಯಿತು. ಒಂದು 58 ಲಕ್ಷ ಮತದಾರರು ಮನೆಗೆ ಹೋದರು. 13% ಡಿಲೀಟ್ ಆಗಿದೆ, 12% ವೋಟಿಂಗ್ ರೈಸ್ ಆಗಿದೆ. ಅಂದರೆ ಅರ್ಥ ವೋಟಿಂಗ್ ರೈಸ್ ಆಗಿದೆ, ಡಿಲೀಟ್ ಆಗಿರೋದ್ರಿಂದ ಆ್ಯಕ್ಚುಯಲ್ ನಂಬರ್ಸ್ಗೆ ಪರ್ಸೆಂಟೇಜ್ ಬಂದು ಹೈಯರ್ ಪರ್ಸೆಂಟೇಜ್ ಕಾಣುತ್ತೆ. ಓಕೆ, ಹೊಸದಾಗೇನು ಸೇರ್ಪಡೆ ಆಗಿದೆ? ನಾನು ಅವತ್ತೊಂದು ಎಕ್ಸಾಂಪಲ್ ಕೊಟ್ಟೆ, ಮಗದೊಮ್ಮೆ ಕೊಡ್ತೀನಿ. ಈಗ ಮಗು ಒಂದು 100ಕ್ಕೆ 60 ಮಾರ್ಕನ್ನು ತೊಗೊಂಡಿದೆ, ಯಾವುದೋ ಒಂದು ಸಬ್ಜೆಕ್ಟಲ್ಲಿ 100ಕ್ಕೆ 60 ಮಾರ್ಕನ್ನು ತೊಗೊಂಡಿದೆ, ಯಾವುದೋ ಗಣಿತದಲ್ಲಿ ಅಂತ ಇಟ್ಕೊಳ್ಳಿ ಸುಮ್ಮನೆ ಉದಾಹರಣೆ. ಓಕೆ, ಏನೋ ಕಾರಣಗಳಿಗೆ ಮಗುಗೆ 80 ಮಾರ್ಕ್ಗೆ ರಿಸಲ್ಟ್ ಕೊಡ್ತಾರೆ. ಬಟ್ 80 ಮಾರ್ಕ್ ನೀವು ಮಾಡಿರ್ಬೋದು, ಮಗು 60 ಮಾರ್ಕಲ್ಲೇ ಇರುತ್ತೆ. ಅಷ್ಟಕ್ಕೆ ಬರ್ತಿರೋದು. ಆ ಮಗು ವ್ಯತ್ಯಾಸ ಆಗಲ್ಲ, ಅದು ತನ್ನ 60 ಮಾರ್ಕನ್ನು ತಾನು ಕಂಟ್ರೋಲ್ ಹಂಗೆ ಇಟ್ಟಿರುತ್ತೆ. ನೀವು 100ಕ್ಕೆ ಕೊಡ್ತಾ ಇದ್ದಿದ್ದ ಫಲಿತಾಂಶದ ಪರ್ಸೆಂಟೇಜನ್ನು 80 ನಂಬರ್ಗೆ ಕೊಡ್ತೀರಿ ಅಂತ ಇಟ್ಕೊಳ್ಳೋಣ. 80ಗೆ 60 ತಗೊಂಡಿರೋ ಮಗುದು ನ್ಯಾಚುರಲಿ ದಿ ಪರ್ಸೆಂಟೇಜ್ ವಿಲ್ ಗೋ ಅಪ್. ಈಗ ಜಾಸ್ತಿ ಸೇಮ್ SIR ಇಂದ ಆಗಿರಬಹುದು ಅಂತ ನನ್ನ ಲೆಕ್ಕಾಚಾರ. ಓಕೆ, ಒಂದಿಷ್ಟು ಪರ್ಸೆಂಟೇಜ್ ಅದರ್ ದ್ಯಾನ್ ವಿಜಯ್ ತಂದಿರೋ ಓಟು. ತೀವ್ರ ತಿಸ್ರ ಇದ್ದಾಗ ಜನ ಆಚೆ ಬಂದು ಓಟ್ ಹಾಕೋದು, ಒಂದು ಸರ್ಕಾರವನ್ನು ಕೆಡವಲೇಬೇಕು ಅನ್ನೋ ಕೋಪದಲ್ಲಿದ್ದಾಗ ಜನ ಬಂದು ಆಚೆ ಬಂದು ಓಟ್ ಹಾಕೋದು, ಅಥವಾ ಈ ಸರ್ಕಾರವನ್ನು ಏನಾದರೂ ಮಾಡಿ ಉಳಿಸ್ಕೋಬೇಕು, ನಾವು ಬಿಡ್ಕೂಡ್ದು ಈ ಸರ್ಕಾರ ಪಾಪ ಇದು ಮೋಸ ಇದು ಅನ್ನೋ ಒಂದು ರೀತಿ ಆ ಆವೇಶದಲ್ಲಿ ಬರುವಂಥದ್ದು. ಇದು ಬಂದಾಗೆಲ್ಲ ವೋಟಿಂಗ್ ರೈಸ್ ಆಗುತ್ತೆ. ತಮಿಳ್ನಾಡಲ್ಲಿ ಏನಕ್ಕಾಗಿದೆ ಐ ಹ್ಯಾವ್ ನೋ ಸ್ಪೆಸಿಫಿಕ್ ಐಡಿಯಾ. ಜನರಲಿ ಈ ಐಡಿಯಾ ಈ ಕಾರಣಗಳು ಅಂತ ಬೇಕಾದ್ರೆ ಹೇಳ್ಬೋದು, ನಾವು ಹೇಳಲಿಕ್ಕೆ ಟ್ರೈ ಮಾಡ್ತೀವಿ. ಆಡಳಿತ ವಿರೋಧಿ ಅಲೆ ಕೂಡ ಇದ್ದೇ ಇರುತ್ತಲ್ಲ ಸರ್ ಸಾಮಾನ್ಯವಾಗಿ. ಆಡಳಿತ ವಿರೋಧಿ ಅಥವಾ ಪರವಿಲಿ ಅಲೆದೊಂದು ಮಜಾ ಇದೆ. ಕೆಲವು ಸರಿ ಹೆಚ್ಚಿನ ಮತದಾನ ಆದಾಗ ಆಡಳಿತದ ಪರದ ಅಲೆಯ ಮತವೂ ಇರಬಹುದು. ಅದು ಹಾಗೆ ಹೇಳಕ್ಕೆ ವಿರೋಧಿನೇ ಇರಬೇಕು ಅಂತಿಲ್ಲ. ಹೇಗೆ 2ನೇ ಬಾರಿಗೆ ಲೋಕಸಭೆಗೆ ನರೇಂದ್ರ ಮೋದಿ ಆಯ್ಕೆ ಆದಾಗ, ಈ 3ನೇ ಬಾರಿ ಅಲ್ಲ ನಾನು ಹೇಳ್ತಿರೋದು, 2ನೇ ಬಾರಿಗೆ, 1ನೇ ಬಾರಿಗಿಂತ ಹೆಚ್ಚು ಓಟ್ ತಗೊಂಡ್ರು, ಹೆಚ್ಚು ಸ್ಥಾನ ತಗೊಂಡ್ರು. ಸೊ ಇಟ್ಸ್ ಎ ಪ್ರೋ ಇನ್ಕಂಬೆನ್ಸಿ. ಅವ್ರ ಪರವಾಗಿ ನಿಂತ್ಕೊಂಡಿತ್ತು, ಜನ ನಿಂತಿರ್ತಾರೆ. ಮಮತಾ ಬ್ಯಾನರ್ಜಿನೇ ಸೆಕೆಂಡ್ ಟರ್ಮ್ಗೆ ಆಯ್ಕೆ ಆಗಿ ಬಂದಾಗ, ಆಕೆ ಸೆಕೆಂಡ್ ಟು ಥರ್ಡ್ಗೆ ಬಂದಾಗ ಶಿ ಟುಕ್ ಹೈಯರ್ ಸೀಟ್ಸನ್ನು ಮತ್ತೆ ಓಟನ್ನು. ಅಂದರೆ ದಟ್ಸ್ ಎ ಪ್ರೋ ಅಲ್ಲಿ ಹಂಗಾರೆ. ಓಕೆ, ಆದರೆ ಬೇರೆ ಯಾವ್ಯಾವುದೋ ರಾಜ್ಯಗಳಲ್ಲಿ ನಿಮಗೆ ಹಂಗಾಗಲ್ಲ, ರಿವರ್ಸ್ ಆಗಿಬಿಡುತ್ತೆ. ಸಾಕಾಗೋಗಿದೆ ಇವರದ್ದು ಅಂತ, ಪಾಠ ಕಲಿಸ್ಬೇಕು, ಪಾಠ ಕಲಿಸ್ಬಿಡೋಣ ಅಂತ. ತಮಿಳುನಾಡಿನಂಥ ರಾಜ್ಯದಲ್ಲಿ ಸಾಮಾನ್ಯವಾಗಿ 70% 72% ವೋಟಿಂಗ್ ಆದಾಗೆಲ್ಲ ಸರ್ಕಾರ ಬಿದ್ದೋಗಿದೆ. ಓಕೆ, ಹೈಯೆಸ್ಟ್ ಆದಾಗೆಲ್ಲ ಸರ್ಕಾರ ಬಿದ್ದೋಗ್ಬಿಟ್ಟಿದೆ. ವೋಟಿಂಗ್ ರೈಸ್ ಆದಂಗೆಲ್ಲ ಎಕ್ಸಿಸ್ಟಿಂಗ್ ಗೌರ್ಮೆಂಟ್ ಬಿದ್ದೋಗಿದೆ. ಅದು DMK ಏನಾದ್ರು ಇರ್ಬೋದು, ADMK ಬೇಕಾದ್ರೂ ಇರ್ಬೋದು, ಹಂಗಲ್ಲ, ಒಟ್ಟಲ್ಲಿ ಬಿದ್ದೋಗಿದೆ ಸರ್ಕಾರಗಳು. ಹಂಗಾಗಿ ನಂಗೆ ಗೊತ್ತಿಲ್ಲ ಇಲ್ಲಿ ಯಾರು ಬೀಳ್ತಾರೋ ಹೇಳ್ತಾರೋ, ಐ ಹ್ಯಾವ್ ನೋ ಐಡಿಯಾ. ನಂಬರ್ 1. ನಂಬರ್ 2, ಹಿಂದಿನ ಕಾಲದಲ್ಲಿ ವೋಟಿಂಗ್ ಜಾಸ್ತಿ ಆಗಿಬಿಟ್ರೆ, ನಾವೆಲ್ಲ ಹುಡುಗರಿದ್ದಾಗ ನಮ್ಮನ್ನು ಕರ್ಕೊಂಡೋಗ್ಬಿಟ್ಟು ಈ ಬೂತ್ ಹತ್ರ ಪ್ಯಾಂಪ್ಲೆಟ್ ಕೊಡೋಕ್ಕೆ ಕೂರಿಸೋರು ನಮ್ಮನ್ನೆಲ್ಲ. ವೋಟಿಂಗ್ ಬೂತ್ ಹತ್ರ 50 ಮೀಟ್ರೋ 100 ಮೀಟ್ರ್ ದೂರದಲ್ಲಿ ಟೇಬಲ್ ಹಾಕ್ಬಿಟ್ಟು ನಮ್ಮನ್ನು ಪಾಂಪ್ಲೆಟ್ ಕೊಟ್ಬಿಟ್ಟು ನಮ್ಮನ್ನೆಲ್ಲ ಕೂರಿಸಿರೋರಲ್ಲಿ. ನಾವು ಯಾರು ಬಂದ ತಕ್ಷಣ ಓಡೋಗ್ಬಿಟ್ಟು ಅಂಕಲ್ ತಳಿ ಅಂದ್ಬಿಟ್ಟು ನಾವು ಯಾವ ಪಾಂಪ್ಲೆಟ್ ಇಟ್ಕೊಂಡಿದ್ವು ಆ ಪಾಂಪ್ಲೆಟ್ ಕೊಡೋದು ಅಂತ, ಹಾಗೆ ಲೆಕ್ಕಾಚಾರ. ಆಗ ಅಲ್ಲೆಲ್ಲ ಡಿಸ್ಕಷನ್ ನಡೆಯೋದು 4 ಗಂಟೆ ಆದಮೇಲೆ, 4-4:15 ಆದಮೇಲೆ, ಪರ್ಸೆಂಟೇಜ್ ಜಾಸ್ತಿ ಆಗ್ಬಿಟ್ಟಿದೆಯಪ್ಪ ಅಂತ. ಆಗೆಲ್ಲ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂದರೆ ಅದು ಕಾಂಗ್ರೆಸ್ ವಿರೋಧಿ ಅಂತ ಆ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅವಾಗೆಲ್ಲ. ಬಿಡ್ತು ಏಟಿ ಕಾಂಗ್ರೆಸ್ಗೆ ಸರಿ ಇಲ್ಲಿ ಏನು ವೋಟಿಂಗು ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಹಾಗೆ ಈಗ ಹಂಗಿಲ್ಲ, ಈಗ ಆ ಪರಿಸ್ಥಿತಿ ಇಲ್ಲ. ಈಗ ಆ ಥರದ ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕಾಗಲ್ಲ ಈಗ ನೀವು. ಹಾಗಾಗಿ ವಿ ಹ್ಯಾವ್ ನೋ ಐಡಿಯಾ ದಿ ಹೈಯರ್ ವೋಟಿಂಗ್ ಪರ್ಸೆಂಟೇಜ್ ಯಾರನ್ನು ಸಾಯಿಸತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಒಂದು ನಾನು ನೆನ್ಪಿಟ್ಕೋಬೇಕು, ಜನ ಬಿಟ್ವೀನ್ 3 to 5% ಆಫ್ ವೋಟ್ ಸ್ವಿಂಗ್ ಏನಾಗುತ್ತೆ ಬಿಟ್ವೀನ್ ಯಾವುದೇ ಪೊಲಿಟಿಕಲ್ ಪಾರ್ಟಿನಲ್ಲಿ, ಅಷ್ಟಾಗ್ಬಿಟ್ರೆ ಆ ಪಾರ್ಟಿ ಸೋತೋಗುತ್ತೆ, ಅದಿರಲ್ಲ.
ಅದನ್ನು ತಡ್ಕೊಳ್ಳೋ ಶಕ್ತಿ ಯಾವ ಪಕ್ಷಕ್ಕೂ ಆಗಲ್ಲ. ರೈಟ್. ಹಾಂ, ಯಾವ ಪಕ್ಷಕ್ಕೂ ಆಗಲ್ಲ. ಸುನಾಮಿ ಬಂದಾಗ, ಅಲೆ ಬಂದಾಗ ದೊಡ್ಡ ಹಡಗು ದೊಡ್ಡ ಅಲೆಯನ್ನೂ ನಿಭಾಯಿಸುತ್ತೆ. ಅದಕ್ಕಿಂತ ದೊಡ್ಡದಾದ್ರೆ ಮುಳುಕೊಳ್ಳುತ್ತಷ್ಟೆ. ಸಣ್ಣ ಬೋಟು ಸಣ್ಣ ಅಲೆಯನ್ನೇ ನಿಭಾಯಿಸೋಕ್ಕಾಗಲ್ಲ ಅದ್ರ ಕೈಯಲ್ಲಿ. ಆ ಪರಿಸ್ಥಿತಿ. ಬಿಟ್ವೀನ್ 3 to 5% ಆಫ್ ಸ್ವಿಂಗ್ ಬಂದುಬಿಟ್ರೆ ಒಂದು ಪೊಲಿಟಿಕಲ್ ಪಾರ್ಟಿಗೆ, ಇಟ್ಸ್ ಟಫ್. ಆ ಪೊಲಿಟಿಕಲ್ ಪಾರ್ಟಿಗೆ ಪರಿಸ್ಥಿತಿ ಯಾರಿಗಾಗತ್ತೆ ಗೊತ್ತಿಲ್ಲ. ಅತಂತ್ರ ಆಗಿಬಿಡ್ಬೋದಾ? ನೋ ಐಡಿಯಾ. ಈ ಕಡೆ ADMKನೂ ಇಲ್ಲ, ಆ ಕಡೆ BJPನೂ, JDS, DMKನೂ ಇಲ್ಲ. TVK ಮಧ್ಯ ಕೂತ್ಕೊಂಡ್ಬಿಡ್ಬೋದು. ಲೈಕ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ JDS ಗೆದ್ದಿದ್ದ ಪರಿಸ್ಥಿತಿ ಕರ್ನಾಟಕದಲ್ಲಿ. ಕಿಂಗ್ ಮೇಕರ್ ಅಂತ, ಕ್ವೀನೋ ಯಾವುದೋ ಒಂದು ಮೇಕರು.